ಕೆಲವೇ ಕ್ಷಣಗಳಲ್ಲಿ ನಟಿ ರನ್ಯಾ ರಾವ್ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ಬೇಲ್ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಬಂಗಾರಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗತಿನ ಅನ್ನುವ ಪ್ರಶ್ನೆಗೆ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲ, 5 ಗಂಟೆಗೆ ಆದೇಶ ಹೊರಡುತ್ತೆ. ಹಾಗಾಗಿ ಬಂಗಾರಿಗೆ ಜಾಮೀನು ಸಿಗುತ್ತಾ, ಜೈಲೇ ಗತಿನ, ಬಹಳ ಸ್ವಾರಸ್ಯಕರ ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇವೆ. ಆ ನಡುವೆ ಇವರಿಗೆ ಬೇಲ್ ಸಿಗಬಹುದಾ ಗೊತ್ತಿಲ್ಲ. ಆದೇಶ ಇವತ್ತು ಪ್ರಕಟ ಆಗುತ್ತೆ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಆದೇಶ ಪ್ರಕಟ ಆಗೋದಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ ನಟಿ ರನ್ಯಾ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಿಲೀಫ್ ಸಿಗೋ ಸಾಧ್ಯತೆಗಳು ಎಷ್ಟಿದೆ, ಅಥವಾ ಇನ್ನಷ್ಟು ದಿನ ಜೈಲೂಟಾನೇ ಫಿಕ್ಸಾ? ಈಗಾಗಲೇ ವಾದ ಪ್ರತಿವಾದ ಎರಡನ್ನೂ ಆಲಿಸಿ ಆಗಿದೆ. ತೀರ್ಪನ್ನು ಕೋರ್ಟ್ ಕಾಯ್ದಿರಿಸಿದೆ. 5 ಗಂಟೆಗೆ ಆದೇಶ ಪ್ರಕಟ ಮಾಡಲಾಗುತ್ತೆ ಆರ್ಥಿಕ ಅಪರಾಧ ಕೋರ್ಟ್ನಲ್ಲಿ. ಸೊ ರನ್ಯಾ ರಾವ್ ಅವರನ್ನು ಡೇರಾ ಅರೆಸ್ಟ್ ಮಾಡಿರೋ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಹಲವು ವಿಚಾರಗಳು ಒಂದೊಂದಾಗಿ ಹೊರಗಡೆ ಬಂದಿವೆ. ಅವರನ್ನು ಪ್ರಾಥಮಿಕವಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರ ಬಾಯಿಂದ ಬಂದಂಥ ವಿಚಾರಗಳು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ಕೆಲವೊಂದು ವಿಚಾರಗಳನ್ನು ನಂಬೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿದೆ. ಆ ನಡುವೆ ಅವರ ವಿಚಾರಣೆ ಕೂಡ ಅಂತ್ಯ ಆಗಿಲ್ಲ. ಅವ್ರು ನಮಗೇನು ಬಹಳ ಪೂರಕವಾಗಿ ಮಾಹಿತಿಗಳನ್ನೇನು ಕೊಟ್ಟಿಲ್ಲ ಅನ್ನೋದನ್ನು ಕೂಡ DRI ತನ್ನ ತನಿಖೆಯಲ್ಲಿ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ. ಇವೆಲ್ಲದರ ನಡುವೆ ನಟಿ ರನ್ಯಾ ರಾವ್ 14 kg ಅಂದರೆ ಕ್ಲಿಯರ್ ಕಟ್ಟಾಗಿ ಅವ್ರು ಹಿಂಗೆ ಆಯಿತು ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಈ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿಲ್ಲ. ನಿನ್ನೆ ED ರೈಡ್ ಆಗಿದೆ, ಮೊನ್ನೆ CBI ಎಂಟ್ರಿ ಆಗಿದೆ. ಹಾಗಾಗಿ ಸದ್ಯಕ್ಕೆ ರನ್ಯಾ ರಾವ್ಗೆ ಇದರಲ್ಲಿ ಬೇಲ್ ಸಿಗೋ ಸಾಧ್ಯತೆಗಳು ಎಷ್ಟು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ.